ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ರಾಶಿ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾನು ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ವೃಷಭ ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಈ ಒಂದು ವಾರ ಫಲವನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ವೃಷಭ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸೂರ್ಯನ ದೃಷ್ಟಿ ಸಪ್ತಮದ ಮೇಲೆ ವಿವಾಹದಲ್ಲಿ ಅನಾನುಕೂಲವಾಗುತ್ತೆ, ಕಿರಿಕಿರಿಗಳಾಗ್ಬೋದು. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳಾಗ್ಬೋದು, ವಿವಾಹ ವಿಳಂಬವಾಗ್ಬೋದು. ಬುಧನ ದೃಷ್ಟಿ ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೆ ವಿವಾಹ ಆಗುವ ಸಾಧ್ಯತೆ ಇರುತ್ತೆ. ಸರ್, ನಾನು ತುಂಬಾ ದಿನದಿಂದ ನನ್ನ ಮಗನಿಗೆ ಸಂಬಂಧ ಹುಡುಕ್ತಿದೀವಿ, ನನ್ನ ಮಗಳಿಗೆ ಸಂಬಂಧ ಹುಡುಕ್ತಿದ್ದೀವಿ, ಮದುವೆ ಆಗಿಲ್ಲ ಅಂತ ಯಾರು ಹೇಳ್ತಿದ್ದೀರಾ, ನಿಮಗೆ ನಿಮ್ಮ ಮಕ್ಕಳಿಗೆ ಶುಭವಾಗುತ್ತದೆ, ವಿವಾಹದ ಪ್ರಾಪ್ತಿ ಆಗ್ತದೆ. ಆಮೇಲೆ 2ನೇ ಮನೆ ಇರುವಂತಹ ಶುಕ್ರ ಮತ್ತು ಗುರುಗ್ರಹಗಳಿಂದ ಆಕಸ್ಮಿಕ ಧನಲಾಭವಾಗುವಂತ ಸಾಧ್ಯತೆಗಳು ಇರುತ್ತೆ. ಆಕಸ್ಮಿಕವಾಗಿ ಧನಲಾಭ ಅಂತಂದ್ರೆ ನೀವು ಯಾವ್ದೊಂದು ವ್ಯವಹಾರಕ್ಕೆ ಕೈ ಹಾಕಿರ್ತೀರಾ, ಬಿಸ್ನೆಸ್ ಕೈ ಹಾಕಿರ್ತೀರಾ, ಸಡನ್ ಆಗಿ ಯಾವ್ದೊಂದು ಬಲ್ಕ್ ಆಗಿ ಅಮೌಂಟ್ ಬರ್ಬೇಕಾಗಿರುತ್ತೆ, ಬರಬಹುದು. ಧನ ಪ್ರಾಪ್ತಿ ಆಗುತ್ತೆ. ಈ ಯೂಶುವಲ್ ಆಗಿ ನೀವು ಮಾಡ್ತಿರುವಂತ ಬಿಸ್ನೆಸ್ ವ್ಯವಹಾರಗಳಲ್ಲಿ ಹಣದ ಅಭಿವೃದ್ಧಿ ಆಗ್ಬೋದು. 2ನೇದಾಗೋದು ಗುರುವಿನ ದೃಷ್ಟಿ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣ ನೀವು ನೋಡ್ತೀರಾ. ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ನಿಮಗೆ ಯೂಶುವಲ್ ಆಗಿ ಕುಟುಂಬದಲ್ಲಿ ಕಿರಿಕಿರಿ, ಕಲಹ, ಹತ್ತಿರದವರೇ, ಕುಟುಂಬದವರೇ ನಿಮಗೆ ಕಿರಿಕಿರಿಗಳನ್ನ ಉಂಟು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿದೆ. 11ನೇ ಮನೆಯಲ್ಲಿರುವಂತಹ ಶನಿ ಗ್ರಹದಿಂದ ಲಾಭದ ಸಾಧ್ಯತೆ. ಈಗ ಕೃಷಿಕರಿಗೆ ಕೃಷಿ ಭೂಮಿನ, ಹಣ್ಣುಗಳ ವ್ಯಾಪಾರ, ತರಕಾರಿಗಳ ವ್ಯಾಪಾರ, ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡುವಂತ ಎಲ್ಲರಿಗೂ ಕೂಡ ವೃಷಭ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಅತ್ಯುತ್ತಮವಾಗಿರೋ ಲಾಭದಾಯಕವಾಗಿರುವಂತಹ ವಾರವಾಗಿದೆ ಇದು. ಆಮೇಲೆ ರಾಶಿಯಲ್ಲಿರುವಂತಹ ಸೂರ್ಯನಿಂದ ವಿನಾಕಾರಣ ಟೆನ್ಷನ್, ಕೋಪ, ಫ್ರಸ್ಟ್ರೇಷನ್, ನೀವು ಅನ್ಕೊಂಡೇ ಇರಲ್ಲ, ವಿನಾಕಾರಣ ನಿಮ್ಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಕಾರಣಗಳಿಂದ. ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಅನವಶ್ಯಕವಾಗಿರುವಂತಹ ಕೋಪವನ್ನ ಮಾಡ್ಕೋಬೇಡಿ. ಆಮೇಲೆ 2ನೇದಾಗಿ ನಿಮ್ಮನ್ನು ತುಣಿಬೇಕು ಅಂತ ಇರುವಂತಹ ಶತ್ರುಗಳ ಮೇಲೆ ನೀವು ಜಯ ಸಾಧಿಸುವಂತ ಸಾಧ್ಯತೆ ಇದೆ. ಈ ಟೈಮಲ್ಲಿ ನಿಮ್ಮ ಮೇಲೆ ಕುತಂತ್ರಗಳು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಅನಾವಶ್ಯಕವಾಗಿರುವಂತಹ ಕಿರಿಕಿರಿಗಳು, ಯಾವುದೋ ಹಿಂದಿನ ಘಟನೆಗಳನ್ನು ನೆನೆಸ್ಕೊಂಡು ಜಗಳಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಮಕ್ಕಳಲ್ಲಿ ಸೋಂಬೇರಿತನ, ವಿದ್ಯಾಭ್ಯಾಸದಲ್ಲಿ ಸ್ಲೋ ಆಗುವಂಥದ್ದು, ಈ ರೀತಿಯ ಸಾಧ್ಯತೆಗಳಿರುತ್ತೆ. ಆಮೇಲೆ 10ನೇ ಮನೆಯಲ್ಲಿ ಇರುವಂತಹ ರಾಹು ಗ್ರಹದಿಂದ ಉದ್ಯೋಗದಲ್ಲಿ ಸಡನ್ ಚೇಂಜಸ್, ಪ್ಲೇಸ್ ಚೇಂಜ್ ಆಗುವುದು, ಪೊಸಿಷನ್ ಚೇಂಜ್ ಆಗುವಂಥದ್ದು, ಶಿಫ್ಟ್ಗಳು ಚೇಂಜ್ ಆಗುವಂಥದ್ದು ಸಾಧ್ಯತೆಗಳು. ವಿನಾಕಾರಣ ನಿಮಗೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಕಿರಿಕಿರಿಗಳಾಗುವಂಥದ್ದು, ಜಾಬ್ನ ಬಿಟ್ಬಿಡೋಣ, ಇದಕ್ಕೆ ಹೋಗೋದೇ ಬೇಡ ಅಂತ ಮನಸ್ಥಿತಿಗೆ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ರಾಹು ದಶಮ ಭಾವದಲ್ಲಿ ಇರುವಂಥದ್ದು. ಕೆಲವರು ಅನವಶ್ಯಕವಾಗಿರುವಂತಹ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಸಡನ್ ದುಡ್ಡು ಬರುವಂತ ಯಾವುದೋ ಒಂದು ನೆಗೆಟಿವ್ ದಾರಿಗಳಿಗೆ ಹೋಗೋಕೆ ಪ್ರಯತ್ನ ಮಾಡೋದು, ಸಡನ್ ದುಡ್ಡು ಬರುವಂತ ಅನುಭವೇ ಇಲ್ಲದೆ ಇರುವಂತಹ ಶೇರ್ ಆಗಿರ್ಬೋದು, ಇನ್ನೊಂದು ಯಾವ್ದೋ ದಂಧೆಗಳಿಗೆ ಕೈ ಹಾಕುವಂತ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ. ಸೊ ಇಷ್ಟು ವಿಚಾರಗಳಿದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕು, ಶಾರದೆಯ ದೇವಸ್ಥಾನಕ್ಕೆ ಹೋಗ್ಬೇಕು. ಶೃಂಗೇರಿಗೆ ಹೋದ್ರೆ ಬಹಳ ಅನುಕೂಲ, ಶಕ್ತಿ ಸ್ಥಾನವಾಗಿರೋದ್ರಿಂದ ಬಹಳ ಅನುಕೂಲವಾಗುತ್ತೆ ವೃಷಭ ರಾಶಿಯಲ್ಲಿ ಜನಿಸಿದಂಥವ್ರಿಗೆ.